ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಿಸಿ ಧಾರಾವಾಹಿಯ 34ನೇ ಸಂಚಿಕೆ. ಅವನ ಮೇಲೆ ಅವನಿಗೆ ಕೋಪ ಬಂದಿತ್ತು. ತಾನು ರೌಡಿಗಳನ್ನು ಹಿಡಿಯಲು ಹೋಗಿ ವಿನು ಪ್ರಾಣಕ್ಕೆ ಅಪಾಯ ಮಾಡಿದೇನೋ ಅನ್ನಿಸಿಬಿಟ್ಟಿತ್ತು. ಇತ್ತ ಚಿಕ್ಕಣ್ಣ ಕೂಡ ವಿನು ಕೈಯಲ್ಲಿ ರಕ್ತ ನೋಡಿ ಕಂಗಾಲಾಗಿದ್ದ. ವಿನು ಬಳಿಗೆ ಓಡಿ ಬಂದ ವೇದ ಚಿಕ್ಕಣ್ಣನ ಕೆನ್ನೆಗೊಂದು ಬಾರಿಸಿ, ಕಾನ್ಸ್ಟೇಬಲ್ಸ್, ಅರೆಸ್ಟ್ ಹಿಮ್ ಎಂದ ವೇದ. ಕೆನ್ನೆಗೆ ಕೈ ಇಟ್ಟುಕೊಂಡ ಚಿಕ್ಕಣ್ಣನನ್ನು ಅರೆಸ್ಟ್ ಮಾಡುವಂತೆ ನಾಟಕ ಮಾಡಿ ಜೀಪಿನಲ್ಲಿ ಕುಳಿತುಕೊಳ್ಳಿಸಿದರು. ವೇದ ಹೊಡೆದಿದ್ದರಿಂದ ಚಿಕ್ಕಣ್ಣನಿಗೆ ಬೇಸರವಾಗಿದ್ದು ನಿಜ. ತನ್ನ ಕರ್ಚೀಫ್ ತೆಗೆದು ರಕ್ತ ಸುರಿಯುತ್ತಿದ್ದ ವಿನು ಕೈಗೆ ಕಟ್ಟಿದ ವೇದನ ಕಣ್ಣಲ್ಲಿ ನೀರು ತುಂಬಿತ್ತು. ಹೇ, ಎಲ್ಲಿ ಹಾಳಾಗಿ ಹೋದ್ರೋ, ಬನ್ರೋ ಜೋರಾಗಿ ಕೂಗಿದ್ದ ಧನಂಜಯ್. ಎಲ್ಲೆಲ್ಲೂ ಅವಿತಿದ್ದ ರೌಡಿಗಳು ಓಡೋಡಿ ಬಂದು ಧನಂಜಯ್ ಮುಂದೆ ನಿಂತರು. ಮಗ, ಅಳ್ಬೇಡ್ವೋ, ಅವನು ನೋಡಿದ್ರೆ ಕಷ್ಟ. ವೇದನ ಬಳಿ ಮೆತ್ತಗೆ ನುಡಿದ ವಿನು. ಸಾರಿ ಮಗ ಎಂದ ವೇದ. ಆಯಿತು ಬಿಡೋ, ಇವಾಗ ನೀನು ಅಳೋದನ್ನು ಅವನು ನೋಡಿದರೆ ಡೌಟ್ ಬರುತ್ತೆ, ಸುಮ್ಮನೆ ಇರು ಎಂದ ವಿನು. ಕನರಿಸಿಕೊಂಡ ವೇದ, ಸಾರಿ ಸರ್, ನಮ್ಮಿಂದ ನಿಮಗೆ ತೊಂದರೆ ಆಯಿತು. ಅವನೊಬ್ಬ ರೌಡಿ, ತುಂಬ ದಿನದಿಂದ ಅವನನ್ನು ಹುಡುಕುತ್ತಿದ್ವಿ. ಇವತ್ತು ಕಾಣಿಸಿದ, ಅದಕ್ಕೆ ಚೇಸ್ ಮಾಡಿದ್ವಿ ಧನಂಜಯ್ ಬಳಿ ಹೇಳಿದ ವೇದ. ಪರವಾಗಿಲ್ಲ ಸರ್, ರೌಡಿ ಸಿಕ್ಕಿ ಹಾಕಿಕೊಂಡನಲ್ವಾ, ಅಷ್ಟು ಸಾಕು ಎಂದ ಧನಂಜಯ್. ನಾವಿನ್ನು ಬರುತ್ತೇವೆ ಎಂದು ಅಲ್ಲಿಂದ ವೇದ ಬಂದ. ಹೇಯ್, ನಿಮ್ಮನ್ನೆಲ್ಲ ದುಡ್ಡು ಕೊಟ್ಟು ಹೊತ್ತುಗೊತ್ತಿಗೆ ಊಟ ಕೊಟ್ಟು ಸಾಕ್ತಾ ಇದ್ದೀನಿ. ನನ್ನ ಪ್ರಾಣಕ್ಕೆ ಅಪಾಯ ಆದರೆ ನನ್ನನ್ನು ರಕ್ಷಿಸೋಕೆ ಯಾರೂ ಇಲ್ಲ. ಇವನೇ ಬರಬೇಕಾಯ್ತು ನನ್ನ ಕಾಪಾಡೋಕೆ. ಇವನಿಲ್ಲ ಅಂದಿದ್ರೆ ನನ್ನ ತಲೆ ಬೇರೆ ದೇಹ ಬೇರೆ ಆಗ್ಬಿಟ್ಟಿರೋದು ಧನಂಜಯ್ ಹೇಳುತ್ತಿದ್ದಾಗ, ಇಲ್ಲ ಅಣ್ಣ, ನಾವು ಕಾಪಾಡಬೇಕು ಅಂತಾನೇ ಇದ್ವಿ ರೌಡಿಗಳು ಹೇಳಿದಾಗ, ಹೌದೌದು, ನೀವು ಮರೆಯಲ್ಲಿ ಅವಿತುಕೊಂಡು ನನ್ನನ್ನೇನ್ರೋ ಕಾಪಾಡೋದು. ಇವನು ಹೊಸಬನಾ ಧನಂಜಯ್ ವಿನುನ ನೋಡಿ ಕೇಳಿದ. ಹೌದು ಬಾಸ್, ಹೊಸಬ ಎಂದ ವಾಸು. ಏಯ್, ನಿನ್ನ ಹೆಸರೇನೋ ಧನಂಜಯ್ ಕೇಳಿದಾಗ, ವಿನು ಎಂದನವನು. ಕೈಗೆ ಚಾಕು ತಗಲಿತ್ತು ಅಲ್ವಾ, ಬಾ ಆಸ್ಪತ್ರೆಗೆ ಹೋಗೋಣ, ತುಂಬ ನೋವಾಯ್ತಾ ಎಂದವನು ತನ್ನ ಕಾರಿನಲ್ಲಿಯೇ ತನ್ನ ಪಕ್ಕ ಕುಳಿತಿಸಿಕೊಂಡ. ವೇದನ ಪ್ಲಾನ್ ವರ್ಕ್ ಆಯಿತು ಅನಿಸುತ್ತೆ ಮನಸ್ಸಲ್ಲೇ ಮಾತಾಡಿಕೊಂಡ ವಿನು. ಸಾರಿ ಚಿಕ್ಕಣ್ಣ, ವಿನುಗೆ ಏನಾದರೂ ಆದರೆ ನನಗೆ ಸಹಿಸಿಕೊಳ್ಳೋಕೆ ಆಗಲ್ಲ, ಅದಕ್ಕೆ ಹೊಡೆದು ಬಿಟ್ಟೆ. ತಪ್ಪು ನನ್ನದೇ, ನಾನು ಆ ಪ್ಲ್ಯಾನ್ ಮಾಡಬಾರದಿತ್ತು. ಪಾಪ ವಿನು ಎಷ್ಟು ನೋವು ಅನುಭವಿಸುತ್ತಿದ್ದಾನೋ ಏನೋ ವೇದ ಹೇಳಿದಾಗ, ಇಲ್ಲ ಸರ್, ತಪ್ಪು ನಂದು. ನಾನೇ ಚಾಕುನ ಮುಂದೆ ಇಟ್ಕೊಂಡಿದ್ದೆ, ಅದಕ್ಕೆ ತಾಗಿದ್ದು. ನನ್ನ ಕ್ಷಮಿಸಿ ಸರ್ ಎಂದನು ಚಿಕ್ಕಣ್ಣ. ಇರಲಿ ಬಿಡಿ ಚಿಕ್ಕಣ್ಣ, ಇವಾಗ ಆಗೋದು ಆಗೋಗಿದೆ. ನಾನೀಗ ಮಾಡಿರೋ ಪ್ಲ್ಯಾನ್ ಏನಾಗುತ್ತೋ ನೋಡೋಣ ಎಂದ ವೇದ. ಹಾಗೆ ರಸ್ತೆಯಲ್ಲಿ ಅವನ ಜೀಪು ಬರುತ್ತಿತ್ತು. ಯಾರೋ ಜಗಳ ಮಾಡುವುದು ಕಾಣಿಸಿತು. ಯಾರದು ಜಗಳ ಮಾಡ್ತಾ ಇದ್ದಾರೆ ವೇದ ಕೇಳಿದಾಗ, ಯಾರೋ ಸ್ಟೂಡೆಂಟ್ಸ್ ಅನಿಸುತ್ತೆ ಸರ್, ಕಾಲೇಜ್ ಗಲಾಟೆ ಇರಬೇಕು ಜೀಪಿನಲ್ಲಿ ಕುಳಿತಲ್ಲಿಂದಲೇ ಇಣುಕಿ ನೋಡಿದ ಚಿಕ್ಕಣ್ಣ ಹೇಳಿದ. ಯಾರು ಅಂತ ನೋಡಿ ಚಿಕ್ಕಣ್ಣ ವೇದ ಹೇಳಿದ್ದಕ್ಕೆ ಚಿಕ್ಕಣ್ಣ ಜೀಪಿನಿಂದ ಇಳಿದು ಹೋಗಿದ್ದ. ಹೇ, ಇದು ನಿನಗೆ ಸಂಬಂಧ ಪಡೆದೇ ಇರೋ ವಿಚಾರ, ನೀನ್ಯಾಕೆ ಇದಕ್ಕೆ ತಲೆ ಹಾಕ್ತೀಯಾ ಧ್ರುವ ಕೇಳಿದ. ನನಗೆ ಅಲ್ಲ, ನನ್ನ ಕ್ಲಾಸ್ಗೆ ಸಂಬಂಧಪಟ್ಟಿರೋ ವಿಚಾರ. ನೀನು ನಮ್ಮ ಕ್ಲಾಸ್ನವರಿಂದ ದೂರ ಇದ್ದರೆ ಸರಿ, ಇಲ್ಲ ಅಂದರೆ ಆಕಾಶ್ ಹೇಳುತ್ತಿದ್ದಾಗ, ಏನೋ ಮಾಡ್ತೀಯಾ, ನಿನ್ನಿಂದ ಏನು ಮಾಡೋಕೆ ಸಾಧ್ಯ ಆಕಾಶ್ ಕತ್ತಿನ ಪಟ್ಟಿ ಹಿಡಿದು ಕೇಳಿದ್ದ ಧ್ರುವ. ಹೇಯ್, ನಡು ಬೀದಿಲಿ ಏನ್ರೋ ನಿಮ್ಮ ಜಗಳ ಎನ್ನುತ್ತಾ ಚಿಕ್ಕಣ್ಣ ಬಂದಿದ್ದ. ಹೋ, ವೇದ ಸರ್ ತಮ್ಮ ಮನಸ್ಸಲ್ಲೇ ಮಾತಾಡಿಕೊಂಡ ಚಿಕ್ಕಣ್ಣ. ಏನಾಯ್ತು ಸರ್, ಯಾರಿವರೆಲ್ಲ ಧ್ರುವನ ಬಳಿ ಕೇಳಿದ ಚಿಕ್ಕಣ್ಣ. ನಮ್ಮ ಕಾಲೇಜ್ನವನೇ, ಸುಮ್ಮನೆ ಜಗಳ ತೆಗೀತಿದ್ದಾನೆ ನಮ್ಮ ಜೊತೆ. ಹೇಳ್ಕೊಂಡು ಹೋಗಿ ಜೈಲಲ್ಲಿ ರುಬ್ಬಿ, ಸ್ವಲ್ಪ ಬುದ್ಧಿ ಬರುತ್ತೆ ಧ್ರುವ ಹೇಳಿದಾಗ, ನಾವೇನೋ ಸುಮ್ಮನೆ ಅವನ ತಂಟೆಗೆ ಹೋಗಿರಲಿಲ್ಲ, ಅವನೇ ನಮ್ಮ ವಿಷಯಕ್ಕೆ ತಲೆ ಹಾಕಿದ್ದು
ಆಕಾಶ್ ಹೇಳಿದ. ಮುಚ್ಚ ಬಾಯಿ, ಇವರು ಯಾರು ಅಂತ ಗೊತ್ತಾ? ಹೋಮ್ ಮಿನಿಸ್ಟರ್ ತಮ್ಮನ ಮಗ, ಜೊತೆಗೆ ನಮ್ಮ ವೇದ ಸರ್ ತಮ್ಮ. ಇವನ ಜೊತೆಗೆ ಜಗಳ ಮಾಡ್ತಾ ಇದೀಯಾ? ಚಿಕ್ಕಣ್ಣ ಹೇಳುತ್ತಿದ್ದಾಗ ಧ್ರುವ ತನ್ನ ಕಾಲರ್ ಎತ್ತಿ ಆಕಾಶ್ಗೆ ಉರಿಸಿದ್ದ. ಯಾರಾದ್ರೆ ಏನು? ತಪ್ಪು ಯಾರು ಮಾಡ್ತಾರೋ ಅವರಿಗೆ ಶಿಕ್ಷೆ ಆಗಬೇಕು. ಇಲ್ಲಿ ತಪ್ಪು ಇರುವುದು ನಿಮ್ಮ ಹೋಮ್ ಮಿನಿಸ್ಟರ್ ತಮ್ಮನ ಮಗನದ್ದು. ನೀವು ಏನಾದರೂ ಬುದ್ಧಿವಾದ ಹೇಳೋದಿದ್ರೆ ಅವನಿಗೆ ಹೇಳಿ ಎಂದ ಆಕಾಶ್. ಎಷ್ಟೋ ಮಾತಾಡ್ತೀಯಾ? ನಮಗೆ ಬುದ್ಧಿ ಹೇಳೋಕೆ ಬರ್ತೀಯಾ? ಎಷ್ಟು ಧೈರ್ಯ ನಿನಗೆ? ಬಾ, ನಮ್ಮ ವೇದ ಸರ್ ಹತ್ರ ಹೀಗೆಲ್ಲ ಹೇಳು, ನಿನ್ನ ಹಲ್ಲು ಉದುರಿಸ್ತಾರೆ ಎಂದು ಚಿಕ್ಕಣ್ಣ ಆಕಾಶ್ನ ಕಾಲರ್ ಹಿಡಿದುಕೊಂಡು ವೇದನ ಬಳಿ ಎಳೆದುಕೊಂಡು ಹೋದ. ಆಕಾಶ್ ಜೊತೆಗೆ ಅವನ ಸ್ನೇಹಿತರು ಕೂಡ ಹೋದರು. ಅವನ ಹಿಂದೆ ಧ್ರುವ ಹಾಗೂ ಅವನ ಸ್ನೇಹಿತರು ಬಂದರು. ಆಕಾಶ್ ಯಾರು ಅಂತ ಗೊತ್ತಾಯ್ತಲ್ವಾ? ನಮ್ಮ ಭುವಿ ತಮ್ಮ. ರೀ ಬಿಡ್ರಿ, ತಪ್ಪು ಮಾಡೋರಿಗೆ ಬುದ್ಧಿ ಹೇಳಿ. ಅದನ್ನು ಬಿಟ್ಟು ಅವರ ಬಗ್ಗೆ ಗುಣಗಾನ ಮಾಡಿ ತಲೆ ಮೇಲೆ ಕೂರಿಸಬೇಡಿ. ತಪ್ಪು ಯಾರೇ ಮಾಡಿದರೂ ತಪ್ಪೇ, ಆಕಾಶ್ ಹೇಳುತ್ತಿದ್ದ. ಚಿಕ್ಕಣ್ಣ ಅವನನ್ನು ವೇದನ ಮುಂದೆ ತಂದು ನಿಲ್ಲಿಸಿದ್ದ. ವೇದ ಭುವಿಯನ್ನು ಮದುವೆ ಆದ ಮೊದಲ ಬಾರಿಗೆ ಆಕಾಶ್ ಮುಂದೆ ನಿಂತದ್ದು. ಅವನನ್ನು ಕಂಡು ಕಿರುನಗೆ ಮೂಡಿತ್ತು ವೇದನ ಮುಖದಲ್ಲಿ. ಅಯ್ಯೋ ಇವನ, ಛೆ, ಹೋಗಿ ಹೋಗಿ ಇವನ ಹತ್ತಿರನೇ ಸಿಕ್ಕಿ ಹಾಕಿಕೊಳ್ಳಬೇಕಿತ್ತಾ? ಆವತ್ತು ಅಣ್ಣ ಇವನಿಗೆ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಹಾಕಿದ್ದ. ಇವಾಗ ಆ ಕೋಪದಲ್ಲಿ ನನಗೆ ಏನು ಮಾಡ್ತಾನೋ? ಮನಸ್ಸಲ್ಲೇ ಗೊಣಗುತ್ತಾ ನಿಂತಿದ್ದ ಆಕಾಶ್. ಏನಾಯ್ತು ಚಿಕ್ಕಣ್ಣ? ವೇದ ಕೇಳಿದಾಗ, ಇಬ್ರು ಜಗಳ ಮಾಡ್ಕೊಳ್ತಿದ್ರು. ಇವನು ಈ ನಿಮ್ಮ ತಮ್ಮನಿಗೆ ಬೈತಾ ಇದ್ದಾನೆ, ನನಗೆ ಬುದ್ಧಿ ಮಾತು ಹೇಳ್ತಾನೆ. ಅದಕ್ಕೆ ಇವನನ್ನು ಎಳೆದುಕೊಂಡು ಬಂದೆ, ಚಿಕ್ಕಣ್ಣ ಹೇಳಿದಾಗ, ಚಿಕ್ಕಣ್ಣ ತಮ್ಮ ಆದ್ರೇನು ಅಣ್ಣ ಆದ್ರೇನು ಡ್ಯೂಟಿ ಮೇಲಿರುವಾಗ ಯಾವ ಸಂಬಂಧನೂ ಇರಲ್ಲ. ಹಾಗೆ ಸಂಬಂಧ ನೋಟೋಕೆ ಹೋದರೆ ಇವನು ನನ್ನ ಬಾಮೈದ, ನನ್ನ ಹೆಂಡತಿ ತಮ್ಮ. ಅವನು ನನಗೆ ಸಂಬಂಧಿಕ ತಾನೇ? ಆಕಾಶ್ ಕಡೆ ಬೆರಳು ತೋರಿಸಿ ವೇದ ಹೇಳಿದಾಗ, ಸಾರಿ ಸರ್, ಗೊತ್ತಿರಲಿಲ್ಲ ಎಂದವನು ಆಕಾಶ್ ಕತ್ತಿನ ಪಟ್ಟಿಯಿಂದ ಕೈ ಬಿಟ್ಟಿದ್ದ. ಆಕಾಶ್ ಧ್ರುವನ ಕಡೆಗೆ ನೋಡಿ ಕಾಲರ್ ಎತ್ತಿದ. ಅದನ್ನು ಕಂಡ ಧ್ರುವ ಮುಖ ತಿರುಗಿಸಿದ್ದ. ಏನು ಮಾಡಿದೆ ಧ್ರುವ? ಹುಬ್ಬೇರಿಸಿ ಕೇಳಿದ್ದ ವೇದ. ಧ್ರುವನ ಬಗ್ಗೆ ಚೆನ್ನಾಗಿ ಅರಿತಿದ್ದ ವೇದ. ನಾನೇನು ಮಾಡಿಲ್ಲ, ಅವನೇ ನನ್ನ ಜೊತೆಗೆ ಜಗಳ ಮಾಡೋಕೆ ಬಂದಿದ್ದು, ಧ್ರುವ ಹೇಳಿದಾಗ, ಇಲ್ಲ ಸರ್, ಅವನೇ ನಮ್ಮ ಕ್ಲಾಸ್ನ ಹುಡುಗಿನ ಪ್ರೀತಿ ಮಾಡುವಂತ ತೊಂದರೆ ಕೊಡ್ತಾ ಇದ್ದ. ಅವಳು ನಮ್ಮ ಬಳಿ ಹೇಳಿದ್ಲು, ಅದಕ್ಕೆ ನಾವು ಕೇಳೋಕೆ ಬಂದ್ವಿ ಸರ್ ಎಂದು ಆಕಾಶ್ ಸ್ನೇಹಿತ ವಿನುತ್ ಹೇಳಿದ. ಇಲ್ಲ, ಹಾಗೇನೂ ಇಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಧ್ರುವ ಹೇಳಿದಾಗ, ಬೇಕಿದ್ರೆ ಆ ಹುಡುಗಿ ಹತ್ರನೇ ಕೇಳಿ ಸರ್, ಅವಳಿಗೆ ಇವನು ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಅವಳು ಮನನೊಂದು ಸಾಯೋಕೆ ಹೋಗಿದ್ಲು. ಅವನನ್ನು ತಡೆಯೋಕೆ ಹೋದಾಗ ನಮಗೆ ಈ ವಿಷಯ ಗೊತ್ತಾಯಿತು ಎಂದ ಆಕಾಶ್. ನಿಜಾನ ಧ್ರುವ? ವೇದ ಕೇಳಿದಾಗ ಧ್ರುವ ಮುಖ ತಿರುಗಿಸಿದ್ದ. ಧ್ರುವ, ಓದೋದಕ್ಕೆ ಕಾಲೇಜ್ಗೆ ಹೋಗ್ತಾ ಇದ್ದೀಯಾ? ಓದಿ ಬಂದರೆ ಸಾಕು. ಅದನ್ನು ಬಿಟ್ಟು ಹುಡುಗಿರ ತಂಟೆಗೆಲ್ಲ ಹೋದರೆ ನಾನು ಸುಮ್ಮನಿರೋದಿಲ್ಲ ಅಂತ ಗೊತ್ತು ತಾನೆ? ಇದೇ ಕೊನೆ. ಮತ್ತೊಮ್ಮೆ ನನಗೆ ಈ ತರಹದ ಕಂಪ್ಲೇಂಟ್ ಬಂದರೆ ನಾನು ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ ಎಂದ ವೇದ. ಏನೊಂದು ಮಾತಾಡದೆ ಅಲ್ಲಿಂದ ಹೋಗಿದ್ದ ಧ್ರುವ. ಅವನನ್ನು ಕಂಡ ಆಕಾಶ್ ಮತ್ತವನ ಗೆಳೆಯರು ಮುಖ ನೋಡಿ ನಕ್ಕರು. ನಾವಿನ್ನು ಬರ್ತೀವಿ ಸರ್ ಎಂದ ಆಕಾಶ್ ಅಲ್ಲಿಂದ ಹೋಗಲು ಮುಂದಾದ. ಆಕಾಶ್, ಮನೆಗೆ ಬಾ, ನಿನ್ನ ನೋಡಿದ್ರೆ ಭುವಿ ತುಂಬ ಖುಷಿ ಪಡ್ತಾಳೆ, ವೇದ ಹೇಳಿದಾಗ, ಇಲ್ಲ ಬೇಡ, ನಾನು ಹೋಗ್ತೀನಿ ಎಂದ ಆಕಾಶ್. ಅವನನ್ನು ಎಳೆದುಕೊಂಡು ಹೋಗಿ ತನ್ನ ಜೀಪಿನಲ್ಲಿ ಕುಳಿತುಕೊಂಡಿಸಿದವನು ಮನೆಯತ್ತ ನಡೆದಿದ್ದ. ಇತ್ತ ವೇದ ಮಾಡಿದ ಪ್ಲಾನ್ ವರ್ಕ್ ಆಗಿತ್ತು. ವಿನುನ ಧನಂಜಯ್ ಅವರ ಮನೆಯ ಬೆಡ್ ಮೇಲೆ ಕುಳಿತುಕೊಳ್ಳಿಸಿದ್ದ. ಇವನಿದ್ದದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಇವತ್ತು ನನ್ನ ತಿಥಿ ಆಗ್ತಾ ಇತ್ತು ಸರು ಎಂದು ತನ್ನ ಹೆಂಡತಿ ಸರಸ್ವತಿಯ ಬಳಿ ಹೇಳುತ್ತಿದ್ದ ಧನಂಜಯ್. ತುಂಬ ಥ್ಯಾಂಕ್ಸ್, ನನ್ನ ಮಾಂಗಲ್ಯ ಉಳಿಸಿದ್ದಕ್ಕೆ ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆನೆ, ಸರು ಹೇಳಿದರು. ಅಯ್ಯೋ ಧನ್ಯವಾದ ಯಾಕಮ್ಮ,
ನಮ್ಮ ಬಾಸ್ನ ನಾವು ಕಾಪಾಡೋದು ನಮ್ಮ ಕರ್ತವ್ಯ. ವಿನು ಹೇಳಿದಾಗ, ನೋಡ್ರೋ, ನೋಡಿ ತಿಳ್ಕೊಳ್ಳಿ, ನೀವು ಇದ್ದೀರಾ, ಓಡಿ ಹೋಗಿ ಮರೆಯಲ್ಲಿ ಕುಳಿತುಕೊಳ್ಳುವವರು. ಧನಂಜಯ್ ತನ್ನ ಜೊತೆಗಿರುವ ರೌಡಿಗಳನ್ನು ನೋಡಿ ಹೇಳಿದ. ನೋಡು ವಿನು, ನೀನು ಇಲ್ಲೇ ರೆಸ್ಟ್ ಮಾಡು, ನಿನಗೆ ಏನು ಬೇಕಾದರೂ ಕೇಳು, ನಾನು ಇಲ್ಲಿಗೆ ತಂದುಕೊಡುವ ವ್ಯವಸ್ಥೆ ಮಾಡಿಸುವೆ ಎಂದನು ಧನಂಜಯ್. ಅಣ್ಣ ಅಣ್ಣ ಎಂದು ಕರೆಯುತ್ತಾ ಬಂದಿದ್ದಳು ಧನಂಜಯ್ನ ಮುದ್ದಿನ ತಂಗಿ ಜಾನ್ವಿ. ಜಾನು, ಯಾಕಮ್ಮ, ಏನಾಯ್ತು? ಯಾಕಿಷ್ಟು ಗಾಬರಿಯಾಗಿದ್ದೀಯಾ? ಧನಂಜಯ್ ಕೇಳಿದಾಗ, ನಿನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ, ಯಾರಣ್ಣ ಅದು? ಜಾನ್ವಿ ಕೇಳಿದಳು. ಅವನೊಬ್ಬ ರೌಡಿ. ಪೊಲೀಸ್ನವರು ಅವನನ್ನು ಹಿಡಿಯಲು ಬಂದಾಗ ಅವನ ರಕ್ಷಣೆ ಮಾಡಿಕೊಳ್ಳಲು ನನಗೆ ಚಾಕು ತೋರಿಸಿದ. ಅದಕ್ಕೆ ಈ ವಿನು ಅಡ್ಡ ಬಂದು ಅವನ ಕೈಗೆ ಗಾಯ ಆಗೋ ಹಾಗಾಯಿತು ಎಂದ ಧನಂಜಯ್. ಜಾನ್ವಿ ವಿನು ಕಡೆ ನೋಟ ಬೀರಿದಳು. ಕೈಗೆ ಗಾಯವಾಗಿದ್ದರಿಂದ ಶರ್ಟ್ ತೆಗೆದು ಬರೀ ಬನಿಯನ್ನಲ್ಲಿದ್ದ ವಿನು ಯಾವ ಹೀರೋಗೂ ಕಡಿಮೆ ಇರಲಿಲ್ಲ. ಅವನನ್ನು ಕಂಡ ಮೊದಲ ನೋಟಕ್ಕೆ ಜಾನ್ವಿ ಫ್ಲ್ಯಾಟ್. ಅವನನ್ನು ಕಂಡು ನಗು ಬೀರಿದಳು. ಅವನು ಅವಳ ಕಡೆಗೊಂದು ನಗು ಬಿಸಾಕಿದ್ದ. ಅವರು ರೆಸ್ಟ್ ಮಾಡಲಿ, ನಾವು ಹೋಗೋಣ. ಹೇಯ್, ಇವನಿಗೆ ಏನು ಬೇಕೋ ತಂದುಕೊಡಿ ಎಂದ ಧನಂಜಯ್ ಅಲ್ಲಿಂದ ಹೊರಬಂದಿದ್ದ. ಅವರ ಜೊತೆಗೆ ಸರಸ್ವತಿ ಹಾಗೂ ಜಾನ್ವಿ ಕೂಡ ಹೊರಬಂದರು. ವಿನುಗೆ ಚೇತು ಜೊತೆಗೆ ಮಾತಾಡಬೇಕೆಂದನಿಸಿ ಅವಳಿಗೆ ಕರೆ ಮಾಡಿದನು. ಆದರೆ ಅವಳು ಕರೆ ಸ್ವೀಕರಿಸಲೇ ಇಲ್ಲ. ಇವಳಿಗೆ ನನ್ನ ನೆನಪೇ ಇಲ್ಲ ಕಾಣಬೇಕು. ಒಂದೇ ಒಂದು ಫೋನ್ ಮಾಡಲಿಲ್ಲ ಇವತ್ತು. ಅಲ್ಲ, ನಾನೊಬ್ಬ ಇದ್ದೀನಿ ಅನ್ನೋದೇ ಮರೆತು ಹೋಗಿರಬೇಕು ಇವಳಿಗೆ ಎಂದವನು ಹಣೆ ಚಚ್ಚಿಕೊಂಡ. ಅವನ ಪಕ್ಕ ಬಂದು ಕೂತಳು ಜಾನ್ವಿ. ಅವಳ ನೋಟ ಯಾಕೋ ಬೇರೆ ಕತೆ ಹೇಳುವಂತಿತ್ತು. ವಿನು ಅದನ್ನು ಬೇಗವೇ ಅರ್ಥ ಮಾಡಿಕೊಂಡಿದ್ದ. ನೀವೇನು ಇಲ್ಲಿಗೆ ಬಂದ್ರಿ? ಅವರೆಲ್ಲ ಹೋದ್ರಲ್ವಾ? ವಿನು ಕೇಳಿದಾಗ, ಅದಕ್ಕೆ ನಾನು ಬಂದಿದ್ದು. ತಗೊಳ್ಳಿ, ಗುಲಾಬ್ ಜಾಮೂನ್ ನಾನೇ ಮಾಡಿದ್ದು ಎಂದ ಜಾನ್ವಿ ಅವಳೇ ತನ್ನ ಕೈಯಾರ ಅವನಿಗೆ ತಿನ್ನಿಸಲು ಹೊರಟಳು. ಇಲ್ಲ ಬೇಡ, ಇವೆಲ್ಲ ನನಗೆ ಇಷ್ಟ ಇಲ್ಲ, ನಾನಿದನ್ನು ತಿನ್ನೋದಿಲ್ಲ ಎಂದ ವಿನು. ನನಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನಗೆ ಇಷ್ಟ ಆದವರಿಗೆ ತಿನ್ನಿಸೋಕೆ ಇನ್ನೂ ಇಷ್ಟ ಎಂದಳು ಜಾನು. ಏನು, ಇಷ್ಟ ಆದವರಿಗ? ವಿನು ಕೇಳಿದಾಗ, ಹೌದು, ನನಗೆ ಈ ಪ್ರಪಂಚದಲ್ಲಿ ನನ್ನ ಅಣ್ಣ ಅಂದರೆ ತುಂಬ ಇಷ್ಟ. ಇವತ್ತು ನೀವು ನನ್ನ ಅಣ್ಣನ ಕಾಪಾಡಿದ್ರಲ್ವಾ, ಅದಕ್ಕೆ ನೀವು ಇಷ್ಟ ಎಂದಳು ಜಾನ್ವಿ. ಹೋ ಹಾಗಾ, ಓಕೆ. ನಾನು ಹೆಚ್ಚು ಸ್ವೀಟ್ಸ್ ತಿನ್ನಲ್ಲ, ನನಗೆ ಒಂದೇ ಸಾಕು ಎಂದು ವಿನು ಹೇಳುತ್ತಿರಬೇಕಾದರೆ ಒಂದು ಗುಲಾಬ್ ಜಾಮೂನನ್ನು ಅವನ ಬಾಯಿಗೆ ತುರುಕಿಸಿ ನಗುತ್ತಾ ಅಲ್ಲಿಂದ ಹೋದಳು ಜಾನ್ವಿ. ಇವಳೇನು ಲೂಸಾ? ಬೇಡ ಬೇಡ ಅಂದರೂ ತುರುಕಿಸಿ ಹೋಗ್ತಾಳಲ್ಲ. ಇವಳ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು. ಒಳ್ಳೆ ಮೆಂಟ್ಲು ಸವಾಸ ಆಗೋಯ್ತು. ವಿನು ಗೊಣಗುತ್ತಿದ್ದಾಗ ವೇದನಿಂದ ಕರೆ ಬಂದಿತ್ತು. ಅದನ್ನು ಸ್ವೀಕರಿಸಿದ ವಿನು. ಹೇಗಿದ್ಯೋ ಮಗ? ಕೈ ನೋವು ಹೇಗಿದೆ? ವೇದ ಆತಂಕದಿಂದಲೇ ಕೇಳಿದ. ಇದೆ ಹಾಗೆ ಎಂದ ವಿನು. ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯ್ತಾ? ವೇದ ಕೇಳಿದಾಗ, ವರ್ಕೌಟ್ ಆಯಿತು ಮಗ. ಇವಾಗ ನನಗೆ ಫುಲ್ಲು ರಾಜ ಮರ್ಯಾದೆ. ಆ ಧನಂಜಯ್ ಅವರ ಮನೆಯ ಬೆಡ್ರೂಮ್ನಲ್ಲೇ ನನಗೆ ಜಾಗ ಕೊಟ್ಟಿದ್ದಾನೆ ವಿನು ಹೇಳಿದಾಗ, ಓಫ್, ಸದ್ಯ ಕೊನೆಗೂ ನೀನು ಆ ಮನೆಗೆ ಹೋಗೋ ಹಾಗಾಯಿತು. ಇನ್ನು ಆ ಧನಂಜಯ್ ಅವ್ಯವಹಾರದ ಬಗ್ಗೆ ತಿಳ್ಕೊಂಡು ಅವನಿಗೊಂದು ಗತಿ ಕಾಣಿಸಬೇಕು ವೇದ ಹೇಳಿದಾಗ, ಅವನಿಗೆ ಗತಿ ಕಾಣಿಸ್ತೀವಾ ಅಥವಾ ನನಗೆ ಅವನೇನಾದರೂ ಗತಿ ಕಾಣಿಸ್ತಾನಾ ನೋಡಬೇಕು ವಿನು ಹೇಳಿದ್ದ. ಯಾಕೋ ಹಾಗಂತೀಯಾ? ನಾನಿದ್ದೀನಲ್ಲ, ನಾನಿರೋವರೆಗೂ ಭಯ ಪಡಬೇಡ ವೇದ ಹೇಳಿದ. ಅಯ್ಯೋ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಮಗ.
ಆ ಧನಂಜಯ್ಗೆ ಒಬ್ಬಳು ತಂಗಿ ಇದ್ದಾಳೆ, ಜಾನ್ವಿ ಅಂತ ಹೆಸರು. ಇವಾಗಲೇ ಕಣೋ ನೋಡಿದ್ದು. ಒಂಥರ ನೋಡ್ತಾಳೆ, ಏನೇನೋ ಮಾತಾಡ್ತಾಳೆ. ಬೇಡ ಬೇಡ ಅಂದರೂ ಗುಲಾಬ್ ಜಾಮೂನ್ ತಂದು ಬಾಯಿಗೆ ತುರುಕಿಸಿ ಹೋದ್ಲು. ವಿನು ಹೇಳಿದಾಗ, ಹೊಡೆದ್ಯಲ್ಲೋ ಚಾನ್ಸು, ಇನ್ನು ನಿನ್ನ ರೇಂಜೇ ಬೇರೆ. ಧನಂಜಯ್ ನಿನಗೆ ಭಾವ ಆಗ್ತಾನೆ, ಅಲ್ಲೇ ಇದ್ದು ಬಿಡೋ ಮಗ. ವೇದ ಹೇಳಿದಾಗ, ಸಾಕು ಸುಮ್ಮನೆ ಇರೋ, ನಾನಿಲ್ಲಿ ಚೇತು ಮಾತಾಡ್ತಾ ಇಲ್ಲ ಅಂತ ಇದ್ದೀನಿ, ನೀನು ನೋಡಿದ್ರೆ ಏನೇನೋ ಹೇಳ್ತೀಯಾ. ವಿನು ಹೇಳಿದಾಗ, ನಿನಗೀಗ ಅವಳು ಯಾಕೋ ಸಿಕ್ಕಿದಾಳಲ್ವ ಜಾನು, ಅವಳ ಜೊತೆಗೆ ಖುಷಿಯಾಗಿರು ಎಂದ ವೇದ ಜೋರಾಗಿ ನಕ್ಕ. ಥೂ ಗೂಬೆ ನನ್ನ ಮಗನೇ, ಇಲ್ಲಿ ನಾನು ವಿರಹ ವೇದನೆ ಅನುಭವಿಸ್ತಾ ಇದ್ದೀನಿ, ನೀನು ಏನೇನೋ ಮಾತಾಡಿ ಇನ್ನೂ ಕೋಪ ತರಿಸ್ಬೇಡ ಎಂದ ವಿನು ಕರೆ ತುಂಡರಿಸಿದ್ದ. ಇತ್ತ ವಿನುನ ನೆನೆದು ಜೋರಾಗಿ ನಕ್ಕ ವೇದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.